ನಮಸ್ಕಾರ. ಮಹಾಂತೇಶ್ ಗೌಳಿ, ಕಲಬುರಗಿ. ಕಳೆದ 2 ತಿಂಗಳಿಂದ ಇವ್ರದ್ದೊಂದು ಪಪ್ಪಾಯ ಪ್ಲಾಟ್ ವರ್ಕ್ ನಡೆದಿತ್ತು. ಬೇಸಿಕಲಿ ಭಾಳಷ್ಟು ಜನ ನನಗೆ ಪಪ್ಪಾಯ ಮಾಡೋದು ಅಂತ ಹೇಳೋಕ್ಕೆ ಕೇಳಿ ಭಾಳಷ್ಟು ಜನ ನನ್ನ ಪಪ್ಪಾಯ ಸಲುವಾಗಿ ಭಾಳ ಶಿವಮೊಗ್ಗ, ಬೆಳಗಾಂ, ಚಿಕ್ಕಮಂಗ್ಳೂರು, ಹಾಸನ್, ಯಾದಗಿರ್, ಬೀದರ್ ಒಂದು 8ರಿಂದ 10 ಜಿಲ್ಲೆಗಳಿಂದ ನನ್ನ ಕಾಂಟ್ಯಾಕ್ಟ್ ಮುಖಾಂತರ ಪಪ್ಪಾಯಗಳು ಭಾಳಷ್ಟು ಜನ ಮಾಡ್ಲಾಗತ್ತಾರ. ಹೈಯೆಸ್ಟ್ ಲೀಡ್ ನನ್ನ ಕೈ ಮೇಲೆ 1.5 ಎಕರೆ ಪಪ್ಪಾಯ ಪ್ಲಾಟಿಗೆ 10 ಲಕ್ಷ ಚಿಲ್ಲರ್ ಮ್ಯಾಲೆ ನಾನು ಪ್ಲಾಟ್ಗಳನ್ನು ನಾನು ಮಾಡಿಸ್ಕೊಟ್ಟಿದ್ದೀನಿ. ಬಟ್ ಐ ಹ್ಯಾಪಿ. ನನಗೆ ಭಾಳ ಖುಷಿ ಅದ. ಪಪ್ಪಾಯಿಗೆ ಏನೋ ಗೊತ್ತಿಲ್ಲ, ನನ್ನ ಕೈಗುಣ ಅಂತ ನಾ ಅನ್ನಂಗಿಲ್ಲ, ಬಟ್ ನನ್ನ ಪ್ರಯತ್ನ ಸೊ ಅದ್ಭುತವಾಗಿ ಬರ್ಲಾಗತ್ತದ. ಸೊ ಅದೇ ರೀತಿ ಒಂದೇ ಊರೊಳಗೆ 7 ಪ್ಲಾಟ್ ಅದಾವೆ ನನ್ನ ಕೈ ಮೇಲೆ. ಈಗ 7 ಪ್ಲಾಟ್ಗಳು ಒಂದಕ್ಕಿಂತ ಒಂದು ಕಾಂಪಿಟೇಷನ್ಲೇ ಹೊಂಟಾವ. ಸೊ ಅದರೊಳಗೆ ಇವತ್ತು ಸಮಯ ಟೈಮ್ ತೊಗೊಂಡು ಮತ್ತೆ ಇನ್ನೊಬ್ಬರು ಪ್ಲಾಟಿಗೆ ಬಂದೀನಿ. ಸೊ ಆ ರೈತರದ ಎಕ್ಸ್ಪೀರಿಯನ್ಸ್ ಇದು 2 ತಿಂಗಳು 10 ದಿವಸದ ಪ್ಲಾಟ್ ಅದ. ಈಗ ಆ ರೈತರು ಏನು ಹೇಳ್ತಾರೆ, ಇದಕ್ಕೆ ಏನೇನು ಸ್ಟಾರ್ಟ್ ಮಾಡಿದ್ರು, ನಾನು ಸ್ಪೆಷಲಿ ಇವತ್ತೊಂದು ಗ್ರೂಪ್ನೊಳಗೆ ನಾನು ಶೇರ್ ಮಾಡಿದೆ. ಎರೆಹುಳು ಇದೇ ಪ್ಲಾಟ್ದು ಕರೆಕ್ಟಾ? ಇದೇ ಪ್ಲಾಟ್ದೊಳಗೆ ಎರೆಹುಳುವನ್ನು ನಾವು ರೆಡಿ ಮಾಡಿಸ್ತೀವಿ. ಸೊ ಅದಕ್ಕೆ ಈ ರೈತರೇ ಅದರ ಉದಾಹರಣೆಗೆ ಬೆಳಗ್ಗೆ ನೋಡಿರ್ಬೋದು ನೀವು ಕೂಡ. ಸೊ ಅದನ್ನು ಈ ರೈತರ ಜೊತೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪರಿಚಯ? ರಮೇಶ್ ಅಣ್ಣಪ್ಪ ಹಳ್ಳಿ ಸರ್, ಕರ್ಜಗಿ. ರಮೇಶ್ ಅಣ್ಣಪ್ಪ ಹಳ್ಳಿ ಆಲಳ್ಳಿ. ಸರ್ ನೀವು ನನಗೆ ಹ್ಯಾಂಗೆ ಪರಿಚಯ ಆದರೆ ನೀವು? ಸರ್ ನಮ್ಮ ಬ್ರದರ್ ಇದ್ರು ಶ್ರೀಶೈಲ್. ಶ್ರೀಶೈಲ್ ಹೇಳ್ಬೇಕಾ. ಇನ್ನೊಂದು ಜನ ಎಲ್ಲ ಜನ ಏನು ಅಂದಿದ್ರಿ, ಪಪ್ಪಾಯಿದು ಆರ್ಗ್ಯಾನಿಕ್ ಯೂಸ್ ಮಾಡಿ ನಮ್ಮಲ್ಲಿ ಬರ್ತಾರೆ ಗುಲ್ಬರ್ಗಿಂದ, ಅದನ್ನೆಲ್ಲ ತೋಡ್ರಿ ಬೆಳೆದು ಸರಿಯಾಗಿ ಬರ್ತಂದ್ರಿ. ಅದನ್ನು ನೀವು ಏನು ಕೊಟ್ಟಿದ್ದೀರಲ್ಲ ಎಲ್ಲ ಕೊಟ್ಟಿದ್ರ ಮೇಲೆ ನಾವು ನೀವು ಹೆಂಗೆ ಯಾವ ಥರ ಹೇಳ್ತೀರಿ, ಸ್ಪ್ರೇ ಮಾಡೋದಲ್ಲಿ, ಆಮೇಲೆ ಬಟ್ಟೆ ಟ್ರೆಂಚಿಂಗ್ ಮಾಡೋದಲ್ಲಿ ಎಕ್ಯುರೇಟಿ ಟೈಮಿಂಗ್ ಹಂಗೆ ಮಾಡಿದ್ವಿ. ಈ ಥರ ನಿಮ್ದಿಂದೇ ನಮ್ಗೆ ಇದು ಆಗಿತ್ತು. ಇದು ನಮ್ಗೆ ಈ ಥರ ಬೆಳೆ ಬರ್ತಿತ್ತು. ಈ ಮಣ್ಣಿಗೆ ಪಪ್ಪಾಯಿಗೆ ಹ್ಯಾಂಗೆ ಸೆಟ್ ಆಗ್ಯದ ರೀ ಸರ್? ನೀವು ಹಾಕಿದ ಟಾನಿಕ್ ಇದ್ರ ಮೇಲಿಂದ ಆರ್ಗ್ಯಾನಿಕ್ ಏನು ಟಾನಿಕ್ ನೀವು ಏನು ಕೊಟ್ಟಿಲ್ಲ, ಆ ಕೊಟ್ಟಿದ್ರ ಮೇಲೆ ಇದಾಗಿತ್ತು ರೀ. ಭೂಮಿಯೊಳಗೆ ಏನು ತಾಕತ್ತಿಲ್ಲ ರೀ ಇದ್ರ. ಹೆಂಗೆ ಹೇಳ್ತೀರಿ? ಭೂಮಿಯೊಳಗೆ ನಾವು ಪ್ರತಿ ವರ್ಷ ನಾವು ಬೆಳಿತೇವ್ರಿ ಎಲ್ಲ. ತೊಗರಿ ಬೆಳಿತೇವ್ರಿ, ಮತ್ತು ಈ ಥರ ಮತ್ತು ಬೇರೆ ಬೇರೆ ಬೆಳಿತೀವಿ, ಅದ್ರ ಸತಿ ನಮಗೆ ಯೂಸ್ ಇದಾಗಿತ್ತಿಲ್ಲ. ಸುಮ್ಮನೆ ಮಟ್ಟ ಕಟ್ಟಿ ಬಿಟ್ಟಿದ್ರಿ. ಆದ್ರೂ ಈ ಥರ ಬರ್ತದೆ ನಮಗೆ ಗೊತ್ತಾಗಿಲ್ಲ. ನೀವು ಈ ಸದ್ ಎಕ್ಸ್ಪೀರಿಯನ್ಸ್ ನೀವು ಕೊಟ್ಟಿದ್ರ ಮೇಲೆ ನಾವು ಹಾಕಿದ್ದೀವಲ್ಲ, ಇವಾಗ ಇದು ಮಾಡಿದ್ರ ಮೇಲೆ ನಮ್ಗೆ ಅದರ ಅನುಕೂಲ ಆಗುತ್ತೆ. ಇಲ್ಲ, ನಾನು ಓಪನ್ ಆಗಿ ಕೇಳಾಕತ್ತೀನಿ. ಇಟ್ಸ್ ಟ್ರೂ. ನಾನು ಹಿಂಗೆ ವಿಡಿಯೋ ಮಾಡಾಕತ್ತೀವಿ ಅಂತೇಳಿ ಓಪನ್ ಸುಳ್ಳಗಳು ಹೇಳೋದಿಲ್ಲ. ಇಟ್ಸ್ ಅ ಫ್ಯಾಕ್ಟ್ ಹೇಳ್ಬೇಕು ನಾನು ಅಷ್ಟೇ. ಸತ್ಯವಾಗಿ ಏನು ಬೆಳೆದಿಲ್ಲ ಸರ್. ಪ್ರತಿ ವರ್ಷ 4 ಚೀಲ ತೊಗರಿ ಬೆಳಿತೀವಿ, 3 ಚೀಲ 4 ಚೀಲ ಅಟ್ಟಿ ಬೆಳಿತಿದ್ದೀವಿ ನಾವು. ಮುಕ್ಣಿ ಆಗೈತಿ ಅಷ್ಟೇ. ಆದ್ರೆ ಈ ಥರ ಬೆಳಿ ಮಡ್ಡಿ ಒಳಗೆ ನಾವು ತೆಳಗೆ ಚಲೋ ಹೊಲದಾಗ ಬೆಳಿತಿದ್ವಿ. ಈ ಹೊಲದಾಗ ಈ ಥರ ಆತ ಅನ್ನೋದು ನಮಗೆ ಕನ್ಫರ್ಮ್ ಇಲ್ಲ. ಎಲ್ಲರೂ ಬಂದು ನೋಡ್ತಾರೆ, ಭಾಳ ಮಂದಿ ಜನ ನೋಡ್ಯಾರಿ. ಇದು ಜಮೀನು ಹೆಂಗಿಲ್ಲ, ಇದು ಹೆಂಗೆ ಮಾಡಿರಿ ಅಂತ ಕೇಳ್ತಾರೆ ಅವ್ರು. ನೀವು ಇದ್ರ ಮೇಲೆ ಸೊ ಈಗ ನಾವು ಮಾಡಿರುವಂಥ ಈಗ ಅಂದಾಜು ಖರ್ಚು ಎಷ್ಟು ಬಂದದ? ನಂದು 2 ತಿಂಗಳದಾಗ ನಿಮ್ಮ ಬೆಳೆಗೆ ಖರ್ಚು ಎಷ್ಟು ಬರ್ಲಾಗತ್ತದ? ಖರ್ಚು ಏನು ಕಮ್ಮಿ ಸರ್. 3 ಸಲ ಡೋಸ್ ಕೊಟ್ಟಿರಿ ಸರ್ ನೀವು. 3 ಸಲ ಡೋಸ್ ಕೊಟ್ಟಿದ್ದೀವಿ. ಒಂದು ಡೋಸ್ನಾಗ ಒಂದು ಸಲ ಸ್ಪ್ರೇ ತೋತೀವಿ, ಒಂದು ಸಲ 2 ಸಲ ಡ್ರೆಂಚಿಂಗ್ ಮಾಡ್ತೀವಿ. ಒಂದು ಸಲ ಸ್ಪ್ರೇ ತೋತೀವಿ, 2 ಸಲ ಡ್ರೆಂಚಿಂಗ್ ಮಾಡ್ತೀವಿ. ಸೂಪರ್. ಖರ್ಚು ಎಷ್ಟು ಬಂದದ ರೀ ಈಗ? ಖರ್ಚೇನು ಕಡಿಮೆ ಆಗಿಲ್ಲ ಸರ್. 10,000 ಒಳಗಡೆ ಆಗಿರ್ಬೇಕು ಅಷ್ಟೇ, ಭಾಳ ಜಾಸ್ತಿ ಏನಿಲ್ಲ. 10,000 ರೂಪಾಯಿ ಒಳಗೆ ಒಳಗಡೆ ನಿಮ್ಮ ಪ್ಲಾಟ್ ರೆಡಿ ರೆಡಿ ಆಗಿದೆ ಸರ್. ಈಗ ಇದಕ್ಕೆ ಮುಂದೆ ಮೇಂಟೆನೆನ್ಸ್ ಇನ್ನೊಂದು 2 ಸಲ ನಿಮ್ದು ಸ್ಪ್ರೇ ಅದಲ್ಲಿ, ಆಮೇಲೆ ಟಾನಿಕ್ ಅಲ್ಲಿ ಬಡ್ಡಿ ಒಳಗೆ ಅದೊಂದು ಸಲ ಮಾಡಿದ್ರೆ ಮುಂದೆ ನೀವೇ ಅಂದಿದ್ದಿರಲ್ಲ 3 ತಿಂಗಳದೊಳಗೆ ಏನು ಕಂಪ್ಲೀಟ್ ಮಾಡೋದು ಅದು. ಇದಕ್ಕೆ ಅಷ್ಟು ಮಾಡಿಬಿಡ್ರಿ, ಮುಂದಿನ ಏನು ಮಾಡ್ಕೋಬೇಡ್ರಿ. ಅದ್ರ ಮೇಲೆ ನಾವು ಈಗ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಪಪ್ಪಾಯಿ ಪ್ಲಾಟ್ ಅಂತ ಬಂದಾಗ ಸ್ಪೆಷಲ್ ಆಗಿ ಬರುವಂಥದ್ದು ವೈರಸ್. ವೈರಸ್ ಜಾಸ್ತಿ ಸರ್. ಸ್ಪೆಷಲಿ ಬರೋದೇ ಪಪ್ಪಾಯಿ ವೈರಸ್ ಜಾಸ್ತಿ. ಕರೆಕ್ಟಾ? ಆ ಥರ ಏನಾದರೂ ನಿಮ್ಮ ಹೊಲಗಳದೊಳಗೆ ಎಲ್ಲಾದರೂ ಕಂಪ್ಲೀಟ್ ಎಲ್ಲಾದ್ರೂ ಕಾಣಾಕತ್ತದ್ರಿ ವೈರಸ್? ಈ ವೈರಸ್ ಏನಿಲ್ಲ ಸರ್. ಒಂದು ಗಿಡ ಮಾತ್ರ ಅಷ್ಟೇ ಐತ್ರಿ, ಅದು ತೆಗೆದಿನಿ ಅಷ್ಟೇ ರೀ. ಈ ಥರ ಯಾವ ಇದ್ರೊಳಗೂ ಒಂದು ವೈರಸ್ ಯಾವ ಇಲ್ಲ. ಮುಟ್ರ ಅಂತ ಹೇಳಿ ಏನು ಇಲ್ಲ. ಅದನ್ನ ನೀವು ಸ್ಪ್ರೇ ಕೊಟ್ಟಿದ್ರಲ್ಲ, ಅದ್ರ ಮೇಲೆ ಕಂಟ್ರೋಲ್ ಆಗಿದೆ. ಮುಟ್ರ ಗಿಡ್ರಿ ಏನಿಲ್ಲ. ಮೊದಲು ಜಾಸ್ತಿ ಮುಟ್ರಗಳು ಸಣ್ಣ ಸ್ಟಾರ್ಟಿಂಗ್ ಹಚ್ಚದಾಗ ಒಂದು 15-20 ದಿನ ಸ್ಟಾರ್ಟಿಂಗ್ ಮುಟ್ರಗಳು ಭಾಳ ಜಾಸ್ತಿ ಬರ್ತಿತ್ತು. ಅದೇನು ಸ್ಪ್ರೇ ನೀವೇನು ಕೊಟ್ಟಿರಲ್ಲ, ಆ ಸ್ಪ್ರೇ ಕೊಟ್ಟಾಗ ಬಡ್ಡಿಗೆ ಒಂದು ಡ್ರೆಂಚಿಂಗ್ ಮಾಡಿದ್ರೆ ಒಂದು ಸ್ಪ್ರೇ ಹೊಡೆದಾಗ ಆಟೋಮೆಟಿಕ್ ತಾನೇ ಕಂಟ್ರೋಲ್ ಆಯ್ತು. ಸೊ ಸಾಮಾನ್ಯವಾಗಿ ನೀವು ರಂಜಾನ್ ಸರ್ ನೀವು ನನಗೆ ಕರ್ಸಿರಿ ಇವತ್ತು, ಕರೆಕ್ಟಾ? ಸೊ ನಿಮ್ಮ ಬೆಳಿಗ್ಗೆ ಈ ಬೆಳಿಗ್ಗೆ ಏನು ವ್ಯತ್ಯಾಸ ಅದ ರೀ? ಈಗ ನೀವು ನನಗಂತೂ ಪರಿಚಯ ಇಲ್ಲ. ಇಲ್ಲಿಗಂತ ರೈತರು ಒಬ್ಬರೊಬ್ಬರು ಹೇಳಿದ್ರು. ನಿಮಗೆ ಹೇಳಿದಂಥವ್ರು ಸ್ಪೆಷಲಿ ನನಗೆ ಪರ್ಸನ್ ಹಮೀದ್ ಭಾಗವಾನ್ ಸರಿ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸ್ಪೆಷಲಿ ಅವ್ರದ್ದು ನಾನು ಬಾಳೆ, ಹತ್ತಿ, ಕಳ್ಳಿ ಎಲ್ಲ ಮಾಡಿಸ್ಕೊಟ್ಟಿದ್ದೀನಿ. ಬಟ್ ಈಗ ಅವರು ಡೈರೆಕ್ಟ್ ಫೀಡ್ ಮಾಡಲಿಲ್ಲ ಸರ್. ಅವರು ಡೈರೆಕ್ಟ್ ಫೀಡ್ ಮಾಡಲಿಲ್ಲ ರೀ. ಇವ್ರು ಯಾವ್ದಾರು ಮತ್ತೊಬ್ಬ ಕಸ್ಟಮರ್ಗೆ ಫೋನ್ ಮಾಡಿದ್ರಿ ಇವರು.
ಇವತ್ತು ನಾ ನಾವು ಎಲ್ಲೆಲ್ಲಿ ಬಾಳೆ ಮಾಡ್ಸಿ ನೋಡ್ರಿ. ನನಗೆ ಫೋನ್ ಮಾಡಿದಾರೆ ಕೇಳಿದ್ರು. ಬಾಳೆ ಮಾಡೋದ್ರಿಗೆ ಅವರೇ ಫೋನ್ ಮಾಡದ್ರಿ. ಹಾ, ಏ ಹಿಂಗ ಗುಲ್ಬರ್ಗದ ಗಡ್ಡ ಸರ್ ಎಣ್ಣೆ ಕೊಟ್ಟಾರ, ನಿನ್ನ ಬಾಳೆ ಹ್ಯಾಂಗ್ ಆಗ್ಯದ ಅಂತ ಕೇಳಿದ್ರು. ಲೈನ್ ಕ್ಲಿಯರ್ ಕೇಳದ್ಮೇಲೆ ಏ ಇಲ್ರಿ ನೀವು ಕೊಡ್ಸಿದಕ್ಕೆ ನನಗೆ ಬಾಳೆ ಭಾಳ ಚಲೋ ಆಗ್ಯದ್ರಿ ಅಂತ ಅಂದ್ಮೇಲೆ ಈ ಮನುಷ್ಯ ಕರ್ಸ್ರಿ ಅವ್ರಿಗೆ ಅಂತಂದ್ರು. ಸೊ ಒಂದು ನಾನು ಯಾಕೆ ಕ್ಲಾರಿಟಿ ಕೊಡ್ತೀನಪ್ಪ ಅಂತಂದ್ರೆ ಸಾವಯವ ಕೃಷಿ ಬಹಳ ಇಂಪಾರ್ಟೆಂಟ್ ಜಮೀನಿಗೆ. ಸರ್ಕಾರಿ ಗೊಬ್ಬರ ಇಲ್ಲ ನೋಡಿ ಸರ್, ಒಟ್ಟು ಸರ್ಕಾರಿ ಗೊಬ್ಬರ ಇಲ್ಲ ಒಟ್ಟು. ಒಂದು ಮುಟ್ಟಿಗೆ ಹಾ, ಸರ್ಕಾರಿ ಒಂದ್ ಗೊಬ್ಬರ ಸರ್ಕಾರಿ ಗೊಬ್ಬರ. ನಾ ಹಾಕ್ಬೇಕಂದ್ರೆ ಸರ್ ಬೇಡ ಅಂದ್ರೆ ಇಲ್ಲ, ಬೇಡ. ಬೇಡ ಒಟ್ಟೆ ಹಾಕ್ಬೇಡಿ. ಒಂದು ಹೇಳ್ತೀನಿ ಹಾ. ಬಾಳಿ ಆಲಿ ಪಪ್ಪಾಯಿ ಆಲಿ ನಿಂಬಿ ಗಿಡಗಂತೂ ಹಾಕೇ ಬಾರದು. ಹಾ. ಬಾಳಿ ಪಪ್ಪಾಯಿ ಹಾ. ಕಬ್ಬ ಹಾ. ಮಿನಿಮಮ್ 4 ತಿಂಗಳ ತನ ಒಂದು ಮುಡಿಗೆ ಖಾತಾ ಹಾಕಿದ್ರೆ ಆ ಜಮೀನು ಹೋಯ್ತು, ಪಡನು ಫೇಲ್ ಆಯ್ತು. ಹಾ. ಇದು ಫಿಕ್ಸ್ ತಲೆಗೆ ಇಟ್ಕೊಂಡು ಬಿಡ್ರಿ ನೀವು. ಯಾಕಪ್ಪ ಸರ್ ನಾವು ಅದೇ ಮಾಡ್ಕೊತ ಬಂದೇವಲ್ಲ ಸರ್ ಇದನ್ನ ನಮ್ಗೆ ನೀವು ಗೊತ್ತಿಲ್ಲ. ಏನ್ ಮಾಡ್ತೀರಿ, ರಮೇಶ್ ಸರ್ 10 ಚೀಲ ಖಾತಾ ತಂದ್ರಲ್ಲ, ನೀವು 12 ಚೀಲ ಖಾತಾ ತರ್ತೀರಿ. ಬರೀ ಕಾಂಪಿಟೇಷನ್ ನೀವು ಮಾಡಾಕತ್ತೀರಿ. ಜಮೀನ್ ಏನ್ ಮಾಡ್ಯಾದ ಸರ್? ಜಮೀನ್ ಏನ್ ಮಾಡ್ಯಾದ ನಾವೇ ಮಾಡ್ತೀವಿ, ನಾವು ಮಾಡಿ ಅದಕ್ಕೆ ಕೊಡ್ಲಿಕ್ಕೆ ಜಮೀನು ಇಲ್ಲ ಅಂತ ಬರೀ. ಸರ್? ಯೂರಿಯಾ ಮೊದಲು ಮಾಡಿ ಲಿಮಿಟೆಡ್ ಅದ ರೀ, ನೀವು ಅರ್ಥ ಮಾಡ್ಕೊಳ್ಳಲಾಗಿರಿ ಸರ್. ರೂಲ್ ನಾವು ಅರ್ಥ ಮಾಡ್ಕೊಳ್ಳಲ್ಲ, ಸುಮ್ಮ ಹಾಕ್ತಿವಿ. ಯಾ ಮಗನ ಹೇಳೇನ್ರಿ ಹಾ. ಭೂಮಿ ಬೇಡ ಅದ, ಹಾ, ಇಲ್ಲ. ಏನೇನ್ರಿ ಅದು ಬೇಡ ಅದ. ನಮಗ್ ಹಸಿತಂದ್ರ ನಮಗ್ ಏನಾರ ರೋಗ ಬಂದ್ರ ದವಾಖಾನೆ ಓಡೋತೀವಿ. ನೀವ್ ಏನ್ ಮಾಡಂಗಿದ್ದೀರಿ? ಹಾ. ಬರೋದು ನಾವು ಮಾಡೋದೇ ನೋಡ್ರಿ. ಈಗ ಮಾಡದವ್ರ ಹೊಲ ಆಯ್ತು ಸರ್, ಅದ್ರಾಗ ಸ್ಪೆಷಲಿ ಹೇಳ್ತೀನಿ, ಹಾ. ಈಗ ಕಟಾಸಿ ಹೊಲಗಳು ಮಾಡ್ತಾರ. ಹಾ, ಕಟ್ ಮಾಡ್ತಾರೆ ಸರ್. ಈಗ ನೀವೇನ್ ಮಾಡಿರಲ್ಲ, ಮಾಡಿದ್ರಿ. ನಿಮ್ಮಂತ ರೈತರು ಸಾವಯವಕ್ಕೆ ಬರ್ಬೇಕು ಸರ್. ಹಾ, ಬರ್ಬೇಕು ಸರ್. ಸ್ಪೆಷಲಿ ಹೇಳ್ತೀನಿ, ನಿಮ್ಗೆ 4 ದುಡ್ಡು ಉಳಿತಾವ. ಬರೋದು ಸರ್. ಇನ್ನೂ ಒಂದು, ನಿಮ್ಗೆ ಏನು ಹೊಲ ಹಚ್ಚಿ ಹೋಗಿರ್ತಾನ ನೋಡ್ರಿ ರೈತ ಸರ್, ನಿಮಗೆ ದೇವ್ರ ಅಂತೇಳಿ ಪೂಜೆ ಮಾಡ್ತಾನ ನಾವು. ಯಾಕ ಮನುಷ್ಯ ನನ್ನ ಬಲ್ಲಿ ದುಡಿತು, ನನ್ನ ಜಮೀನ್ ತಯಾರು ಮಾಡಿಕೊಟ್ಟು ಹೋದ ನನ್ನ ಕೈಯಾಗ. ಜಮೀನು ಕಾಯಂ ಉಳಿತದ್ರಿ ಸರ್. ಒಟ್ಟು ಮೆಡಿಸಿನ್ ಪಡ ಮಾಡೋದ್ರ ಮಾಡ್ತಾರಲ್ಲ ರೀ, ಹಂಗ್ ಮಾಡೋದಂಗ್ ಮಾಡಿಟ್ಟು ಹೋದ್ರಿ ಅಂದ್ರ ನಿಮ್ ಸರ ಹಿಂಗ್ ಲಟ್ಕಿ ಮುರಿತಾರ ನಿಮ್ ಹೆಸರ ಮೇಲೆ. ನೆಕ್ಸ್ಟ್ ಬೆಳಿ ಆಗಲ್ರಿ ನಮಗ್ರಿ. ನೆಕ್ಸ್ಟ್ ಬೆಳಿ ಏನ್ ಮಾಡಿಟ್ಟನ ಅಂಡ್ ಇವ್ರು ಸ್ವಂತ ಜಮೀನ್ದವ್ರು ಏನ್ ಇರ್ತಾರಲ್ಲ ರೀ, 60% ಸಾವಯವ ಮಾಡ್ರಿ ಸರ್, 40% ಹಾಕ್ರಿ. ಬೇಡನಲ್ಲ ಖಾತಾ ಹಾಕ್ಲಿಕ್ಕೆ ಹಾಕ್ರಿ. ಯಾಕೆ ಖಾತಾ ತಿಂದಿ ಜಮೀನಿ ಅದಾವ, 60% ಹಾಕ್ರಿ. ಅದೇ ರೀ ಸಾವಯವ 60% ಮಾಡ್ರಿ, 40% ಗೊಬ್ಬರ ಹಾಕ್ರಿ. ನಾ ಬೇಡನಲ್ಲ, ಅದು ಲಿಮಿಟ್ ಹಾಕಬಾರ್ದ್ರಿ. ಆಕ್ಚುಲಿ ಹೇಳೇ ಬೇಡ. ಹಾಕೇ ಬರ್ದ್ರಿ. ಆದ್ರೆ ನಾವ್ ಹೇಳಬೇಕಾಗ್ತದೆ ಸರ್. ಯಾಕಂದ್ರ ಇದು ನಮ್ ಜಮೀನ್ ಫೇಲ್ ಆಗ್ತದೆ, ಮುಂದೆ ರೋಗ ನಾವು ಬರ್ಲಿಕ್ಕೆ ಕೇಳಕ ಸರ್. ಈಗ ರಮೇಶ್ ಸರ್ ನಿಮ್ಗ ತಿಳುವಳಿಕೆ ಅದಾರಿ, ನೀವು ಹ್ಞೂ ಅಂತೀರಿ. ಇವ ಸುಮ್ ಕೊಡಲ್ರಿ. ನಾ ಎದ್ರಿ ಹೇಳ್ತೀನಿ, ಸುಮ್ ಕೊಡಲ್ರಿ. ಇವ್ನಿಗೆ ಕುಂಡೆ ಬಟ್ ಹಾಕೋರ್ ಬೇರೆ ಅರನೇ ರೀ. ಏ ಯಾವೇ ಜಾ ಉಸ್ಕಾ ಕ್ಯಾ ಸುಂತ ದಾಲ್ ಬೇ ದಾಲ್ ಗೊತ್ತಿಲ್ಲ, ಸಹಜ ಬರ್ತದ ಸರ್. ಫ್ಯಾಕ್ಟ್ ಇದು, ಇದೇ ಸತ್ಯ ಅದ ರೀ. ನಮ್ಮ ಭೂಮಿ ಖಾತಿನಿಂದೆ ಅದು ಯಾರು ಮಾಡಾಕತ್ತಾರ ಸರ್ ಈ ಕೆಲಸ? ಯಾರು ಮಾಡಾಕತ್ತಾರ? ಖಾತಿನಿಂದೆ ಈಗ ಮೊದಲು ಖಾತೆಗೆ ಹಾಕೋತ ಬಂದಿವಲ್ರಿ, ಅವೇ ಬೇಡ್ತಾವ್ರಿ. ಈಗ ಮತ್ತೆ ಅಲ್ಲಿಗೆ ನಾನು ಬರ್ತೀನಿ. ಪದೇ ಹೇಳ್ತೀನಿ, ನಾನು ಕೊಡುವಂತ ಒಂದೇ ಕೊಡಲ್ಲ, ನಾನು ನ್ಯೂಟ್ರಿಯೆಂಟ್ಸ್ ನ ಪ್ರೊವೈಡ್ ಮಾಡ್ತೀನಿ. ಅದನ್ನ ಬಳಕೆ ಮಾಡ್ಕೊಡಿ, ಜಮೀನಿಗೆ ಹಾಕೋರಿ. ನಿಮ್ಗೆ ನ್ಯೂಟ್ರಿಯೆಂಟ್ಸ್ ಕಳಿಸಿ ಸರ್. ನೋಡಿ ಅದು ಫೀಡ್ ಮಾಡ್ರಿ. ಹಾ. ಅದು ನೆಕ್ಸ್ಟ್ ಡೋಸ್ ತಗೋರಿ. ಅದು ಇಲ್ಲಿ ಸಿಗ್ತಾವ್ರಿ ನಿಮ್ ಬಲ್ಲಿ ಸಿಕ್ಕೊಂಡು ತೊಗೊಂಡ್ ಬರ್ರಿ. ತೊಗೊಂಡ್ ಬರ್ರಿ. ಅದು ಯಾವ ತರ ಮಾಡ್ಬೇಕ್ರಿ ಮೆಥಡ್? ಮತ್ತೆ ಸೀದಾ ಡ್ರಿಂಕಿಂಗ್ ಮಾಡ್ರಿ, ಸ್ಪ್ರೇ ಮಾಡ್ರಿ. ಎರಡೂ ಆಪ್ಷನ್ ಅದ ರೀ. ಸ್ಪ್ರೇ ಮಾಡಿದ್ರೆ ಎರಡೂ ಆಪ್ಷನ್ ಅದ ರೀ. ಮತ್ತ ಚಂಗತ್ತು ಪಡ ಅದನ್ನ ನಿಂದಾಗ ಪಡ ನೋಡ್ಬೇಕು. ಹೋಗಿ ಹಿಡ್ಕೊಲೆ ಒಂದು ಕಳಿಸ್ತೀನಿ ಸರ್, ಪ್ರತಿ ಒಂದು ಕೊಡ್ತೀನಿ. ಕರೆಕ್ಟ್ ಮಾಡ್ರಿ, ಬದುಕು ಮಾಡ್ಕೋರಿ. ನಾವ್ ಏನಿಲ್ಲ ಸರ್, ಇಬ್ರು ಲೇಬರ್ ನೋಡ್ರಿ, ಇಬ್ರು ಲೇಬರ್ ಬರ್ತಾರ, ಇದಕ್ಕೆ ಹಾಕ್ತಾರ, 500 ರೂಪಾಯಿದಾಗ ಹಾಕ್ತಾರ ಹೋಗ್ತಾರೆ. ಬರೀ 2 ಸೇಮೇಲೆ ಬಡ್ಡಿಗೆ ಹಾಕ್ಬಿಡ್ತೀನಿ, 3 ಬ್ಯಾರಲ್ ಹಾಕ್ಬಿಡ್ತೀನಿ. ಇದೇ ರೀ ಇವತ್ತು ನಾ ಹೆಮ್ಮೆ ಪಡ್ತೀನಿ. ಇವತ್ತು ರೈತ ಆ ರೈತ ನನಗೆ ಫೋನ್ ಮಾಡಿ ಹೇಳ, ನನಗೆ ಅವ್ರು ಯಾರೋ ಗೊತ್ತಿಲ್ಲ, ನಾ ಯಾರೋ ಗೊತ್ತಿಲ್ಲ. ನಾ ಒಂದು 2 ತಿಂಗಳು 1.5 ತಿಂಗಳು ಹಿಂದೆ ಕೊಟ್ಟಿದ್ದು ಬಾಳಿಗ್ರಿ. ಸಾಬ್ರೆ ನಾ ಮಾನಸ್ತೀನಿ ಸರ್ ನಿಮಗಂತಂದ. ಯಾಕ್ರಿ ಅಂತಂದೆ. ಸರ್ ನನ್ನ ಬಾಳೆ ಪೂರ ಹೋಗಿ ಹಿಡಿದೋಗಿತ್ರಿ ಎಲ್ಲಿಗೆ. ಇವತ್ತು ಬಾಳೆ ನೋಡಿದ್ರಿ ಎಲ್ಲಿ ಮಟ್ಟ ಬಾಳೆ ಬಂದ ನನಗಂತ ನನಗೆ ಹೀಗಾಯ್ತು ಸರ್. ಇನ್ನೂ ಒಂದು ಸರ್, ರೈತರು ಪೇಷನ್ಸ್ಲೇ ಇರ್ಬೇಕು. ಆರ್ಗ್ಯಾನಿಕ್ ಅಂತ ಬಂದಾಗ, ಸಾವಯವ ಕೃಷಿ ಅಂತ ಹೇಳಿ ಬಂದಾಗ ಪೇಷನ್ಸ್ ಬೇಕು ಸರ್. ಫಸ್ಟ್ ಆಫ್ ಆಲ್ ಇವತ್ತು ಹಾಕಿದ್ರೆ ನಾಳೆನ ಬೆಳೆ ರಿಸಲ್ಟ್ ಬರಲ್ಲ. ಇನ್ನ ಒಂದು, ನಿಮ್ ಜಮೀನ್ ಇದ್ದಂಗ ಇವನ್ ಜಮೀನ್ ಇರಲ್ಲ, ಇವನ್ ಜಮೀನ್ ಇದ್ದಂಗ ನಿಮ್ ಜಮೀನ್ ಇರಲ್ಲ. ಒಬ್ರೊಬ್ರು ಜಮೀನುಗಳು ಹಲ್ಲು ಇರ್ತದ, ಸ್ಲೋ ತಗೊಂತದ ಇಲ್ಲ ಅನ್ನಲ್ಲ, ಸ್ಲೋ ತಗೋತದ. ಒಬ್ರೊಬ್ರದ್ದು ಸಡನ್ಲಿ ತಗೊಂಡ್ಬಿಡ್ತದ. ಹಂಗಾಗಿ ಸ್ವಲ್ಪ ಪೇಷನ್ಸ್ಲಿಂದ ಇರಿ ಅಷ್ಟೇ, ಯಾರೇ ಇರಲಿ. ಸೊ ಈಗ ನಾನು ಹೇಳುವಂಥದ್ದು, ನಾ ಫ್ಯಾಕ್ಟ್ ನಿಮಗೆ ಕ್ಲಿಯರ್ ಆಗಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡೀನಿ. ಆ್ಯಂಡ್ ನಿಮ್ಮ ಓನ್ ಅನಿಸಿಕೆ ಸಾವಯವ ಕೃಷಿ ಅಂತ ಹೇಳಿ ಬಂದಾಗ ರೈತರಿಗೆ ಏನು ಅಡ್ವೈಸ್ ಮಾಡಕ್ಕೆ ಇಷ್ಟಪಡ್ತೀರಿ?
ಸರ್ ಇದು ಹಾಕಿದ್ದು ಒಳ್ಳೇದಂತ ಹೇಳಬೇಕು, ಯಾಕಂದ್ರೆ ಅವ್ರು ಬದುಕಬೇಕಾಗಿದ್ದಾರೆ. ಈ ಭೂಮಿ ನಾವು ಕೆಡಿಸಬಾರ್ದಾಗಿತ್ತಂದ್ರೆ ಅದು ಹಾಕೇಬೇಕು. ಸರಿ, ಸುಮಾರು ನಿಮ್ಮ ಊರೊಳಗೆ ಎಷ್ಟು ಜನ ಮಾಡ್ಯಾರ ನನ್ನ ಕೈ ಮೇಲೆ? ನಮ್ಮಲ್ಲೇ ರೀ ಒಂದು 8 ಮಂದಿ 8 ಮಂದಿ ಏನಿದೆ ಅಂದ್ರೆ ಹೇಳಿದ್ರು ನನಗೆ. ಎಲ್ಲರೂ ಪಪ್ಪ ಇದ್ದವ್ರು, ಆ ಪೂಜೆ ಭಾಳ ಹೇಳ್ತಾರೆ. ಅದು ಹಬ್ಬಿಗೆ ಎಲ್ಲೇನ ತೊಗೊಂಡ್ರೆ ಅಂತ ಹೇಳ್ಯಾರ ನನಗೆ ಅದೆಲ್ಲ. ಯಾಕಂದ್ರೆ ಅವ್ರು ಹೇಳ್ಯಾರ ಅಂತ ನಾ ಪ್ರಾಕ್ಟಿಕಲ್ ಮಾಡ್ಬೇಕಲ್ಲ ಮೊದಲು. ಎಸ್, ನಾ ಪ್ರಾಕ್ಟಿಕಲ್ ಮಾಡೋದು ನನಗೆ ಸರಿ ಅನಿಸ್ತಂದ್ರೆ ನಾನು ಒಂದ್ಸಲ ಹಾಕಿ ನೋಡಿದ ಮುಂದೆ ಯಾಕೋ ರೋಡ್ ಚೇಂಜ್ ಆಯಿತು, ಸ್ಪ್ರೇ ಮಾಡೋದಕ್ಕೆ ರೋಗ ಕಂಟ್ರೋಲ್ ಆಯಿತು. ಏನಂದ್ರೆ ಬಿಡುವಲ್ಲ ಮತ್ತೊಮ್ಮೆ ನೀವು ತಂದಿರಲ್ಲ, ಒಂದು ಸಲ 2-3 ಡೋಸಿನ ತೊಗೊಂಡ ಒಮ್ಮೆ 2-3 ಡೋಸಿನ ತೊಗೊಂಡಾಗ ಒಂದು ಸ್ಪ್ರೇ ಮಾಡಿಬಿಟ್ರೆ 2 ಸಲ ಡ್ರೆಸಿಂಗ್ ಮಾಡಿಬಿಟ್ರೆ ಸೂಪರ್. ಅಂದರೆ ಗಿಡಗಳೆಲ್ಲ ಕವರ್ ಆಗಿಬಿಟ್ರಲ್ಲ. ಇನ್ನು ಆ ನ್ಯೂಟ್ರಿಯೆಂಟ್ಸ್ ಅದು ಅದಕ್ಕೆ ಹಾಕ್ತೀನಿ ರೀ. ನ್ಯೂಟ್ರಿಯೆಂಟ್ಸ್ ಹಾಕ್ರಿ ಸರ್, ಫಸ್ಟ್ ಲೋಡ್ ಮಾಡ್ರಿ ನ್ಯೂಟ್ರಿಯೆಂಟ್ಸ್. ಈಗ ಸ್ಪ್ರೇ ಮಾಡತ್ರಿ ಏನೋ ಬಡ್ಡಿಗೆ ಹಾಕತ್ರಿ ನಾನು ಅದಕ್ಕೆ. ಎರಡೂ ಬರ್ತದೆ ಸರ್, ಎರಡೂಕ ಬರ್ತದೆ. ಆಗ್ರೋದವ್ರಿಗೆ ಕೇಳ್ರಿ, ಅವ್ರ ಬಳಿ ಯಾವ್ದು ಒಬ್ಬರೊಬ್ರು ಏನು ಮಾಡ್ತಾರ್ರಿ, ಪೌಡರ್ ಕೊಟ್ಟಿರ್ತಾರ, ಒಂದು ಕಾಳು ಫಾರ್ಮ್ ಕೊಡ್ತಾರ, ಒಂದು ಲಿಕ್ವಿಡ್ ಫಾರ್ಮ್ ಕೊಡ್ತಾರ. ಅದು ಇತ್ತಂದ್ರ ಇದು ಇಲ್ಲ ಅಂದಿರ್ತಾರ, ಇದು ಇತ್ತಂದ್ರ ಅದು ಅದು ಅಂದಿರ್ತಾರ. ಲಿಕ್ವಿಡ್ ಚಲೋ ಇದು ಯಾವ್ದು ಚಲೋ? ಪೌಡರ್ದಾಗೆ ಲಿಕ್ವಿಡ್ ಮಾಡ್ಬೋದು ಸರ್. ಪೌಡರ್ದಲ್ಲಿ ಅದು ಕೇಳ್ಕೋರಿ ಒಂದ್ಸಲ ಕ್ಲಿಯರ್ ಆಗಿ. ಈಗ ನಮ್ಮಲ್ಲಿ ಸಕ್ರಿ ಅದ, ದಮ್ ಸಕ್ರಿ ಅದ, ನನ್ನ ಬಲ್ಲಿ ದಮ್ ಸಕ್ರಿನೇ ಅದ ತತ್ತಾರ ಅವರು. ಸಣ್ಣ ಸಕ್ರಿ ಸಣ್ಣ ಸಕ್ರಿ ಬರೋದು ಬಂದ್ ಆಗ್ಯದ ಅಂದ್ಬಿಡ್ತಾರ. ಈ ತರ ಸಮಸ್ಯೆಗಳು ಆಗ್ತಾವ. ಸ್ವಲ್ಪ 1-2 ದುಕಾನ್ಗಳು ಡಿಸ್ಕಷನ್ ಮಾಡ್ರಿ. ಇಲ್ಲಿ ನಾಗನಸೂರ್ಗೆ ನಮ್ಮಲ್ಲಿ ಸಿಗ್ತದೆ ನೋಡ್ತೀನಿ ರೀ. ಅದರಿಂದ ನಾಗನಸೂರ್ಗೆ ಹೋಯ್ತು ನ್ಯೂಟ್ರಿಯೆಂಟ್ಸ್ ಲೋಡ್ ಮಾಡ್ರಿ. ಈ ಸದ್ ಏನ್ರಿ ಸರ್, ಈ ಸರ್ ರೂಟ್ರ್ ಹೊಡೆನ ಅದು ಕಸ ತೆಗಿಸ್ತೀನಿ ರೀ ಮೊದಲು. ಸಣ್ಣ ಎಲ್ಲಿ ಇದ್ರು ಸತಿ ಬಡ್ಡೆ ಕಸ ತೆಗಿಸ್ಕೊತೀನಿ ರೀ. ಅದೊಂದ್ಸಲ ಹಾಕಿ ಬಡ್ಡಿಗೆ ಹಾಕಿ ಬಿಡಿಸ್ತೀರಿ ನಾವು. ಹಾಕಿ ಆ ನಂತರ ಮೇಲೆ ತಿಪ್ಪಿ ಗೊಬ್ಬರ ಏನಾದ್ರು ಒಂದು 4 ಟ್ರ್ಯಾಕ್ಟರ್ ತಿಪ್ಪಿ ಗೊಬ್ಬರ ಇಟ್ಟು ಹಾಕಿಬಿಡ್ತೀನಿ, ಕಳಿಸ್ತೀನಿ. ಸೊ ಇದೇ ಒಂದು ಸತ್ಯ. ಯಾಕೆ ನಾನು ರೈತರ ಜೊತೆ ನೇರವಾಗಿ ಡಿಸ್ಕಷನ್ ಹೇಳ್ತೀನಪ್ಪ ಅಂತಂದ್ರೆ, ಸರ್ ಇಲ್ಲಿ ಒಂದು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ. ಇದನ್ನೆಲ್ಲ ಯಾರೆಲ್ಲ ನೋಡಾಕತ್ರಿ, ಸಮಸ್ತ ಕರ್ನಾಟಕದ ಜನತೆಗೆ ಆ್ಯಂಡ್ ಥ್ರೂಔಟ್ ಆಲ್ ಇಂಡಿಯಾ. ಇವತ್ತು ನಾನು ಒಬ್ಬನೇ ಅಲ್ಲ ಸರ್, ನನ್ನಂತ ಅದೇ ಎಷ್ಟೋ ಜನ ಆರ್ಗ್ಯಾನಿಕ್ ಸಲುವಾಗಿ ಹೋರಾಟ ಮಾಡಾಕತ್ತಾರ. ಮಾಡ್ರಿ ಸರ್, ನಾ ಬೇಡ ಅನ್ನಂಗಿಲ್ಲ. ಬಟ್ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಒಂದು 10 ನಿಮಿಷ ಕುಂತು ಕೇಳ್ರಿ. ಫಸ್ಟ್ ಆಫ್ ಆಲ್ ನಿಮಗೆ ಸೂಟ್ ಆಗ್ತಿತ್ತು ಮಾಡ್ರಿ, ಸೂಟ್ ಆಗಲಿಲ್ಲ ಮಾಡಬೇಡ್ರಿ. ಸೂಟ್ ಆಗ್ತಿತ್ತು ಅಂದ್ರೆ ಮಾಡಿರಿ, ಆಗಲಿಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆದ್ರೂ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಅಕ್ಕಪಕ್ಕದವ್ರು ಆಗಿರ್ಬೋದು, ರೈತರು, ನಿಮ್ಮ ರಿಲೇಷನ್ದವ್ರು ಆಗಿರ್ಬೋದು, ಸೊ ಏನೋ ಒಂದು ಸಂಬಂಧ ಇದ್ರೂ ಕೂಡ ದಯಮಾಡಿ ಅವ್ರಿಗೆ ಅಡ್ವೈಸ್ ಮಾಡಿರಿ ಸರ್. ಈಗಿನ ಯಂಗ್ಸ್ಟರ್ಸ್ಗಳು, ನಮ್ಮಂಥ ಈಗಿನ ಯಂಗ್ಸ್ಟರ್ಸ್ ಯುವಕರ ಹತ್ರ ಏನು ಅಗ್ರಿಕಲ್ಚರ್ ಮಾಡ್ಲಾಗತ್ತಾರ, ಅವ್ರಿಗೆ ಬರೀ DAP ಅಂಥವು ಬರೀ ಇವೇ ತಲೆ ಕುಂತಿರ್ತದೆ. ಹಾಕ್ರಿ, ನಾ ಹಾಕ್ಲಿಕ್ಕೆ ಬೇಡಲ್ಲ, ಕಡಿಮೆ ಪ್ರಮಾಣ ಮಾಡಿರಿ. ನಿಮ್ಮ ಪ್ರಮಾಣ ಕಡಿಮೆ ಮಾಡಿದಾಗ ನಿಮ್ಮ ಜಮೀನು ಒಳ್ಳೆ ರೀತಿಯಲ್ಲಿ ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.